ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವತ್ತು ಫೆಬ್ರವರಿ 28 ನಮ್ಮ ಚಿರು ಬರ್ಡೇ. ಬಟ್ ಸ್ಕೂಲ್ ಇದೆ, ಅವ್ರ ಸ್ಕೂಲಲ್ಲಿ PEP ಪ್ರೋಗ್ರಾಮ್ ಇದೆ, ಅದು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕು. ಹಾಗಾಗಿ ಇವತ್ತು ಸ್ಕೂಲ್ ಡ್ರೆಸ್ ಹಾಕಿ ರೆಡಿ ಆಗಿದ್ದೀವಿ. ಸ್ವಲ್ಪ ಬೇಜಾರಲ್ಲಿದ್ದಾನೆ ಸ್ಕೂಲ್ಗೆ ಹೋಗಬೇಕು ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಪ್ರಣವ್. ಇವಾಗ ಸ್ಕೂಲ್ಗೆ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಬೇಕು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇವಾಗ ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಸ್ಕೂಲ್ಗೆ ಹೋಗೋಣ. ರೆಡಿ ಆದಮೇಲೆ ನಮ್ಮ ಮನೆ ಹತ್ರ ಇವತ್ತು ಅಚಾನಕ್ಕಾಗಿ ಹಸು ಬಂದಿತ್ತು. ಸೊ ಹಾಗಾಗಿ ಬಸವಣ್ಣಂಗೆ ಕೈಯೆಲ್ಲ ಮುಗಿದ್ಬಿಟ್ಟು ಅವನ ಕೈಯಲ್ಲೇ ದಾನ ಮಾಡಿಸಿ ಆಶೀರ್ವಾದ ಕೂಡ ತಗೊಂಡ. ಅದಾದಮೇಲೆ ಮನೆಗೆ ಬಂದು ಅಪ್ಪ ಮಕ್ಕಳು ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮಾಡಕ್ಕೆ ಬಿಟ್ಬಿಟ್ಟಿದ್ದೆ ಇವತ್ತು ನಾನು. ಆ್ಯಂಡ್ ಅಪ್ಪನ ಜೊತೆ ಪೂಜೆ ಮಾಡಿದ್ಮೇಲೆ ನಾನೇ ಸಪ್ರೇಟಾಗಿ ಮಾಡ್ತೀನಿ ಅಂತ ಹೇಳಿ ಅವನು ಮಾಡ್ದ. ಅದಾದಮೇಲೆ ಅವ್ರ ತಮ್ಮ ಬಂದ ಅಂತ ಹೇಳ್ಬಿಟ್ಟು ಅವ್ರ ತಮ್ಮನ ಕೈಯಲ್ಲೂ ಮಾಡಿಸ್ದ. ಸೊ ಎಲ್ಲರೂ ಪೂಜೆ ಎಲ್ಲ ಮಾಡಿಬಿಟ್ಟು ಆಶೀರ್ವಾದ ಕೂಡ ತಗೊಂಡು ಇವಾಗ ಎಲ್ಲರೂ ರೆಡಿಯಾಗಿ ಹೊರಟ್ವಿ ನಾವು ಸ್ಕೂಲ್ ಹತ್ರ ಹೋಗಿದ ತಕ್ಷಣ ಆಲ್ಮೋಸ್ಟ್ ಎಲ್ಲಾನು ರೆಡಿ ಆಗಿತ್ತು. ಆ್ಯಂಡ್ ಎಂಟ್ರೆನ್ಸ್ ಎಲ್ಲ ಈ ಥರ ಬೋರ್ಡ್ ಎಲ್ಲ ಹಾಕಿದ್ರು. ನಾವು ಕೂಡ ಹೊರಟ್ವಿ. ಚಿರುನ ಮುಂಚೆನೆ ಆಲ್ರೆಡಿ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಚಿರು ಕೂಡ ಎಲ್ಲರಿಗೂ ರೆಡಿ ಆಗಿದ್ದ ಎಲ್ಲಾನು ಹೇಳಕ್ಕೆ. ಆ್ಯಂಡ್ ನಾವು ಹೋಗ್ತಿದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡ. ನಾನು ಫಸ್ಟ್ ಹೋಗಿದ್ದು ಅವನ ಹತ್ರನೇ, ಏನು ಹೇಳ್ತಾನೆ ಕೇಳೋಣ ಅಂತ ಹೇಳ್ಬಿಟ್ಟು. ಸೊ ಅವನ್ನ ಇದ್ರ ಪ್ರಕಾರ ಪಾಟ್ ಆಫ್ ಟಾರ್ಟೈಸ್ ಕೊಟ್ಟಿದ್ರು ಮೆಟೀರಿಯಲ್. ಅವನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಅದ್ರದ್ದು ನೇಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು ಅವ್ರು ಹೇಳಿದ್ ನೋಡ್ಬಿಟ್ಟು. ಹಾಗೆ ಅಲ್ಲಿ ಫೋಟೋಸ್ ಎಲ್ಲ ಅರೇಂಜ್ ಮಾಡಿದ್ರು. ನಾವು ಕೂಡ ಅವನ ಜೊತೆ ಫೋಟೋಸ್ ಎಲ್ಲ ಇಡ್ಸ್ಕೊಂಡ್ವಿ. ನಮಗೆ ಹೇಳಿದಲ್ದಲೆ ಬೇರೆ ಪೇರೆಂಟ್ಸ್ಗಳೆಲ್ಲ ಬರ್ತಾರಲ್ಲ, ಅವ್ರಿಗೂ ಕೂಡ ಹೇಳ್ತಾ ಇದ್ರು. ಎಲ್ಲಾ ಮಕ್ಳು ಅಷ್ಟೇ, ಚಿರು ಅಂತ ಅಲ್ಲ, ಎಲ್ಲಾ ಮಕ್ಳು ತುಂಬಾ ಚೆನ್ನಾಗಿ ಎಲ್ಲರಿಗೂ ಬಂದವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಬಿಕಾಸ್ ಈ ವಯಸ್ಸಲ್ಲಿ ಮಕ್ಕಳು ಇಷ್ಟೆಲ್ಲ ಕಲಿತಾರೆ ಅಂಡ್ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಎದ್ರುಕೊಳ್ದೆ, ಸ್ಟೇಜ್ ಫಿಯರ್ ಇಲ್ಲದೆ ಅನ್ನೋದು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂಡ್ ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಮ್ಗೆ ಇವಾಗ್ಲೂ ಅಷ್ಟೇ ಯಾರ ಹತ್ರನಾದ್ರೂ ಇಲ್ಲ ಯಾರ ಮುಂದೆನಾದ್ರೂ ಮಾತಾಡ್ಬೇಕಂದ್ರೆ ಭಯ ಆಗತ್ತೆ, ಬಟ್ ನಮ್ಮ ಮಕ್ಕಳು ಹಾಗಿರ್ಬಾರ್ದು ಅಂತ ಹೇಳ್ಬಿಟ್ಟು. ಅಂಡ್ ಚಿರು ಇವಾಗ ಎಲ್ಲಾರ ಮುಂದೆ ಈ ತರ ಮಾತಾಡೋದ್ ನೋಡಿದಾಗ ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ನನ್ಗಿಂತ ಚೆನ್ನಾಗಿ ನನ್ ಮಗ ಎಲ್ಲಾರ ಜೊತೆ ಮಾತಾಡ್ತಾನೆ, ಎದ್ರುಕೊಳ್ಳಲ್ಲ, ಸ್ಟೇಜ್ ಫಿಯರ್ ಇಲ್ಲ ಅನ್ನೋದು. ಸೊ ಹಾಗಾಗಿ ಅವನು ಕೂಡ ನಾವು ಅದೇ ತರ ಬೆಳೆಸ್ಬೇಕು ಅಂತಾನು ಟ್ರೈ ಮಾಡ್ತಾ ಇದೀವಿ. ಸೊ ಅವರು ಕೂಡ ಅದೇ ತರ ಬೆಳೀತಾ ಇದ್ದಾರೆ ಅನ್ನೋದು ತುಂಬಾ ಖುಷಿ ಆಗತ್ತೆ. ಅಂಡ್ ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ಮತ್ತೆ ಬೇರೆ ಮಕ್ಳೆಲ್ಲ ಮಾಡಿದ್ರಲ್ಲ, ಅದನ್ನ ಕೇಳ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲಾ ಮಕ್ಳು ಪ್ರತಿಯೊಂದು ಅವ್ರ ಮೆಟೀರಿಯಲ್ ಏನಿದೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ಕೇಳೋ ಕ್ವಶನ್ಗೆ ಆನ್ಸರ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅಂಡ್ ನೋಡಿದ್ರೆ ಇವ್ರು ನನ್ನ ಫ್ರೆಂಡು, ಇವ್ರ ಮಗಳು ಕೂಡ ಇಲ್ಲೇ ಓದೋದು. ಸೊ ಅವರು ಕೂಡ ಹೋಗಿ ನನ್ ಚಿರು ಹತ್ರ ಕೇಳ್ತಾ ಇದ್ರು. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅಷ್ಟೇ. ಅದೆಲ್ಲ ಆದ್ಮೇಲೆ ಹಾಗೆ ತುಂಬಾ ದಿನ ಆದ್ಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಲ್ಲ, ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ, ಹೇಳ್ತಾ ಇದ್ವಿ ಹೇಗಿದೆ, ಹೇಗ್ ನಡೀತಾ ಇದೆ ಮಕ್ಳೆಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ರಿವ್ಯೂ ಕೊಡೋ ಟೈಮ್ ಬಂತು, ಕೊಡ್ತಾ ಇದೀವಿ. ಹಾಯ್, ನಾವು ಪ್ರಣವ್ ಪೇರೆಂಟ್ಸು. ಜೂನಿಯರ್ KGಯಲ್ಲಿ ಓದ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾರೆ. ಆಲ್ಮೋಸ್ಟ್ 2 years ಇಂದ ಕಿಡ್ಸಿ ದೇವನಹಳ್ಳಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಆ್ಯಂಡ್ ಪ್ರೋಗ್ರಾಮ್ ಅಂತ ಬಂದಾಗ ಪ್ರತಿ ಪ್ರೋಗ್ರಾಮಲ್ಲೂ ಮುಂದೆ ಬಂದು ಅವರೇ ಪಾರ್ಟಿಸಿಪೇಟ್ ಮಾಡೋದನ್ನ ನೋಡಿ ತುಂಬ ಖುಷಿ ಆಗುತ್ತೆ. ಸೊ ನಾವಂತೂ ಫುಲ್ ಹ್ಯಾಪಿ ಆಗಿದ್ದೀವಿ ಅವನ ಪ್ರೋಗ್ರೆಸ್ ನೋಡಿ. ಆ್ಯಂಡ್ ಇವತ್ತೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಆ್ಯಂಡ್ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿ ವರ್ಷದಂತೆ ಈ ವರ್ಷನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಜನ ಪೇರೆಂಟ್ಸಿಗೆ UKG ಮುಗಿದ್ಮೇಲೆ ಯಾವ ಸಿಲೆಬಸ್ಗೆ ಸೇರ್ಸೋದು, CBSEನ ICSEನ ಅನ್ನೋದೇ ಟೆನ್ಷನು. ನಿಮ್ಗೆ ಯಾವ್ದು ಒಳ್ಳೇದು ಅನ್ಸತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಆನ್ ದ ವೇ ಬರ್ತಾ ನರ್ಸರಿಗೆ ಹೋಗಿದ್ವಿ. ನನಗೆ ತುಂಬಾ ಆಸೆ ಇತ್ತು, ಪ್ರತಿ ವರ್ಷ ಯಾರ ಬರ್ಡೇ ಅಂದ್ರೆ ನಮ್ಮ ಮನೇಲಿ 4 ಜನ ಇದ್ದೀವಿ, ಯಾರ ಬರ್ಡೇ ಬಂದ್ರು ಒಂದೊಂದು ಫ್ರೂಟ್ ಗಿಡನ ತಗೊಂಡ್ ಬಂದು ನನ್ನ ಟೆರಸ್ ಗಾರ್ಡನ್ಗೆ ಜಾಯಿನ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಹಸ್ಬೆಂಡ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ನನಗೆ ಪನ್ನೀರ್ ಗಿಡ ಮತ್ತೆ ವಾಟರ್ ಆಪಲ್ ಬರುತ್ತಲ್ಲ, ಎರಡೂ ಇಷ್ಟ ಆಯಿತು. ಸೊ ಚಿರು ಬರ್ಡೇ ಹೆಸರಲ್ಲಿ 2 ಗಿಡನೂ ತಗೊಂಡು ಮನೆಗೆ ಬಂದ್ವಿ. ಇನ್ನೂ ನೆಟ್ಟಿಲ್ಲ, ನೆಟ್ ಮೇಲೆ ತೋರಿಸ್ತೀನಿ. ಆ್ಯಂಡ್ ಮನೆಗೆ ಬರ್ತಿದ್ದಂಗೆ ಅಡುಗೆ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ವಿ. ನನ್ನ ಮೈದ್ನ ಕೂಡ ಇವತ್ತು ರಜಾ ಹಾಕಿದ್ರು, ಅವರ ಮಗನ ಬರ್ಡೇ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಚಿರು ಅಂದರೆ ಅವ್ರಿಗೆ ತುಂಬ ಇಷ್ಟ, ಫಸ್ಟ್ನೇ ಮೊಮ್ಮಗ ಅಂತ. ಆ್ಯಂಡ್ ಫಸ್ಟ್ನೇ ಮಗು ನಮ್ಮ ಮನೆಗೆ ಬೇರೆ. ಸೊ ಮೊದ್ಲಿಂದನೂ ತುಂಬ ಪ್ರೀತಿ ಮಾಡಿ ಬೆಳೆಸ್ಬಿಟ್ಟಿದ್ವಾ. ಇವಾಗ ಸ್ವಲ್ಪ ಕಷ್ಟ, ಅವನು ಎಲ್ಲದಕ್ಕೂ ಒಪ್ಕೊಂತಾನೆ. ಹಾಗಾಗಿ ಎಲ್ಲಾರು ರಜಾ ಹಾಕಿ ಮನೆಗೆ ಬಂದಿದ್ರು. ನಾನು ಸ್ಕೂಲಿಂದ ಬರೋಷ್ಟರಲ್ಲಿ ಅಮ್ಮ ಕೂಡ ಬಂದಿದ್ರು. ಎಲ್ಲಾರು ಕುತ್ಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ವಿ ಫಸ್ಟ್ ಅಡುಗೆ ಮಾಡೋಕ್ಕೆ. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ವೆಜ್ಜೇ ಮಾಡೋಣ ಅಂತ ಹೇಳ್ಬಿಟ್ಟು
ಮಶ್ರೂಮ್ ಬಿರಿಯಾನಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂತಾ ಇದ್ವಿ. ನನ್ ಮೈದ್ನ ಇಲ್ಲಿ ಶೆಫ್ ಆಗಿದ್ದಾರೆ. ಸೊ ಎಲ್ಲಾನು ರೆಡಿ ಮಾಡಿ ಕೊಟ್ಟಿದ್ವಿ. ಅವರು ಕೂಡ ಪಾಪ ಎಲ್ಲ ರೆಡಿ ಮಾಡ್ಕೊಂಡು ಅಡ್ಗೆ ಕೂಡ ಮಾಡಿದ್ರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಎಲ್ಲರೂನು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎರಡೆರಡ್ ಸಲ ತಿಂದ್ವಿ ನಾವೇನೆ. ಅಂಡ್ ಅಡ್ಗೆ ಎಲ್ಲ ಆಲ್ಮೋಸ್ಟ್ ಮುಗೀತು. ಸೊ ಅಡ್ಗೆ ಮುಗಿದ್ಮೇಲೆ ನಾವು ಇವಾಗ ಡೆಕೋರೇಷನ್ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಏನೇನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಿಲ್ಲ. ಕೆಲವೊಂದು ಐಟಮ್ಸ್ನೆಲ್ಲ ನಾನು ಆನ್ಲೈನ್ ಅಲ್ಲಿ ತಗೊಂಡ್ ಬಂದಿದ್ದೆ. ನಾವು ಡೆಕೋರೇಷನ್ ಮಾಡೋ ಗ್ಯಾಪ್ ಅಲ್ಲಿ ನಮ್ಮ ಹಸ್ಬೆಂಡು ಮತ್ತೆ ಮೈದ್ನರೆಲ್ಲರೂ ಹೋಗಿ ಕೇಕ್ ಆರ್ಡರ್ ಕೊಟ್ಟಿದ್ವಲ್ಲ ಅದನ್ನ ತಗೊಂಡ್ ಬರಕ್ಕೆ ಅಂತ ಹೇಳಿ ಹೋಗಿದ್ರು. ಸೊ ಕೇಕ್ ಎಲ್ಲ ಈಸ್ಕೊಂಬರೋಷ್ಟ್ರಲ್ಲಿ ನಾವು ಕೂಡ ಏನೇನ್ ಬೇಕು ಅದನ್ನ ಮಾತ್ರ ಅರೇಂಜ್ ಮಾಡ್ಕೊಂಡಿದ್ವಿ ಅಷ್ಟೇ. ಅಂಡ್ ಈ ರಿಂಗ್ ನ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಈ ತರ ಬಂದಿತ್ತು. ಇದಕ್ಕೇನೆ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡೆ. ಅಂಡ್ ಬಲೂನು ನಾವು ಎಲ್ಲಾ ಕಲರು ಮಿಕ್ಸ್ ಮಾಡ್ಬಿಟ್ಟಿದ್ವಿ. ಬಿಕಾಸ್ ನಮ್ಮ ಹತ್ರ ಇತ್ತು ಆಲ್ರೆಡಿ ಅಂತ ಹೇಳ್ಬಿಟ್ಟು ನಾನ್ ಸುಮ್ನೆ ಆಗಿದ್ನ. ಅದ್ ನೋಡಿದ್ರೆ ಫುಲ್ ಎಲ್ಲ ಮಿಕ್ಸ್ ಅಪ್ ಆಗೋಗಿತ್ತು. ಇರ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ. ಒಂದ್ ಕಡೆ ನಮ್ಮ ಮೈದ್ನ ಬಲೂನ್ ಎಲ್ಲ ಆರ್ಚ್ಗೆ ಕಟ್ತಾ ಇದ್ರೆ, ಇನ್ನೊಂದ್ ನನ್ನ ಹ್ಯಾಪಿ ಬರ್ಡೇ ಬ್ಯಾನರ್ ಇರುತ್ತಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ. ಅಂಡ್ ಬಲೂನ್ ಕೂಡ ಖಾಲಿ ಆಗೋಯ್ತು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ತರ ಕೇಳಿದ್ದೆ. ಅವರು ಕೂಡ ತಗೊಂಬಂದ್ ಕೊಟ್ರು. ಹಾಗಾಗಿ ಎಲ್ಲಾನು ಅರೇಂಜ್ ಮಾಡ್ತಾ ಇದೀವಿ. ಮಕ್ಳು ಹಿಡ್ಕೊಂಡು ಅರೇಂಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಬಿಕಾಸ್ ನಾವ್ ಒಂದ್ ಕಡೆಯಿಂದ ಊದ್ತಾ ಇದ್ರು, ಅವ್ರು ಒಂದ್ ಕಡೆಯಿಂದ ಒಡೆದಾಕ್ತಾ ಇದ್ರು ಬಲೂನ್ ಎಲ್ಲ. ಅಂಡ್ ಈ ತರ ಸ್ಟ್ಯಾಂಡ್ ಗಳು ಅಷ್ಟೇ ನಾನು ತಗೊಂಡಿದ್ದೆ ದೇವನಹಳ್ಳಿಯಲ್ಲಿ 2 ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಅರೇಂಜ್ ಮಾಡ್ತಾ ಇದೀವಿ. ನಮ್ಮ ಹಸ್ಬೆಂಡು ಕೂಡ ಆಮೇಲೆ ಬಂದು ಅರೇಂಜ್ ಮಾಡ್ತಾ ಇದ್ದಾರೆ ಎಲ್ಲಾನು. ಸೊ ಫೈನಲ್ ಆಗಿ ಡೆಕೋರೇಷನ್ ಎಲ್ಲ ಮಾಡೋಷ್ಟ್ರಲ್ಲಿ ಟೈಮ್ ಆಗೋಯ್ತು. ಆಮೇಲೆ ಇಬ್ರು ಮಕ್ಳುನು ಹೋಗಿ ರೆಡಿ ಮಾಡಿಸಿ ಕರ್ಕೊಂಡ್ ಬಂದೆ ನಾನು. ಫೈನಲ್ ಆಗಿ ನಮ್ಮ ಮೈದ್ನ ಎಲ್ಲಾನು ಹಾರ್ಚಿಗೆ ಹಾಕಿದ್ರು. ಫಸ್ಟ್ ಇಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ವಿ. ಬಟ್ ಆಮೇಲೆ ಫೋಟೋಸ್ ಎಲ್ಲ ಇಡ್ಸಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಜಾಗನ ಚೇಂಜ್ ಮಾಡ್ಬಿಟ್ಟು ಫೈನಲ್ ಆಗಿ ಈ ತರ ರೆಡಿ ಮಾಡಿದ್ವಿ ಸಿಂಪಲ್ ಆಗಿ. ಹೇಗ್ ಕಾಣಿಸ್ತಾ ಇದೆ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಬಲೂನ್ ಎಲ್ಲ ಮಿಕ್ಸ್ ಅಪ್ ಆಗೋಗ್ಬಿಟ್ಟಿದೆ. ಪರವಾಗಿಲ್ಲ, ಚೆನ್ನಾಗಿತ್ತು. 5th ಇಯರ್ ಬರ್ಡೇ ಅಲ್ವಾ, ಸೊ ಹಾಗಾಗಿ ದೊಡ್ಡದಾಗ ಒಂದ್ ಬಲೂನ್ ಹಾಕಿದ್ವಿ. ಸಿಂಪಲ್ ಆಗಿ ಕೇಕ್ ಅವನಿಗೆ ಇಷ್ಟ ತರನೇ ತಗೊಂಡ್ ಬಂದಿದ್ವಿ. ಅವ್ನಿಗೆ ಯಾವ ತರ ಇಷ್ಟ ಆಗುತ್ತೋ ಅವನ್ನ ಕೇಳ್ಬಿಟ್ಟು. ಅದಾದ್ಮೇಲೆ ಫಸ್ಟ್ ಎಲ್ಲಾರು ಫೋಟೋಸ್ ಇಡ್ಸ್ಕೊಂತಾ ಇದಾರೆ. ಬಿಕಾಸ್ ಆಮೇಲೆ ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಎಲ್ಲ ಬ್ಯುಸಿ ಆಗಿ ಹೋಗ್ಬಿಡ್ತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಮಾವ ಎಲ್ಲಾರುನು ಫೋಟೋಸ್ ಎಲ್ಲ ಇಡ್ಸ್ಕೊಳಕ್ಕೆ ರೆಡಿ ಆದ್ರು. ಬುಜ್ಜಿ ಬೇಬಿ ಅಂತೂ ಆ ಬಲೂನ್ ಡೆಕೋರೇಷನ್ ಬಿಡ್ತಾನೆ ಇದ್ದಿದ್ದಿಲ್ಲ. ಎಲ್ಲ ಕಿತ್ತಾಕಕ್ ಹೋಗ್ತಾ ಇದ್ದ ಎತ್ಕೊಂಡು. ಅವನ್ನ ಸಮಾಧಾನ ಮಾಡ್ಕೊಂಡು ಎಲ್ಲ ತಗೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು. ಅಂಡ್ ಎಲ್ಲಾರು ಬಂದ್ಮೇಲೆ ಸರಿ ಕೇಕ್ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ಕೂಡ ತಗೊಂಡ್ ಬಂದು ಇಟ್ವಿ. ಕೇಕ್ ಈ ತರ ಮಾಡ್ಸಿದ್ವಿ. ನಮ್ ಚಿರುಗೆ RX ಬೈಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟು ಹುಚ್ಚು ಅಂದ್ರೆ ನನ್ಗೆ RX ಬೈಕ್ ಕೊಡ್ಸಿ ಅಂತ ಇವಾಗ್ಲೂ ಕೇಳ್ತಾ ಇರ್ತಾನೆ. ಅಷ್ಟು ಹುಚ್ಚು ಅವನಿಗೆ. ಹಾಗಾಗಿ ಈ ತರ ಮಾಡ್ಸೋಣ ಅಂತ ಹೇಳ್ಬಿಟ್ಟು RX ಬೈಕ್ ಥೀಮ್ ಅಲ್ಲೇನೆ ಮಾಡ್ಸಿದ್ವಿ. ಅವನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಎಲ್ಲಾರು ಬಂದ್ಮೇಲೆ ಕೇಕ್ ಎಲ್ಲ ಇಟ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡಕ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಇತ್ತೀಚೆಗೆ ಬರೋ ಸ್ಪಾರ್ಕಲ್ಸು ಒಂಚೂರು ಚೆನ್ನಾಗಿಲ್ಲ. ಏನೋ ಗೊತ್ತಿಲ್ಲ, ಅದು ಹಚ್ಚಿದ ತಕ್ಷಣ ಡಮ್ ತರ ಅನ್ಬಿಡ್ತು. ಸಕ್ಕಾಪಟ್ಟೆ ಭಯ ಆಗೋಯ್ತು ನಮ್ಗೆನೆ. ಆಮೇಲೆ ಫೈನಲ್ ಆಗಿ ಎಲ್ಲಾರುನು ಕೇಕ್ ಕಟ್ ಮಾಡಿ ತಿನ್ಸ್ರು ಅಂತ ಹೇಳಿದ್ರೆ ಅಣ್ಣ ತಮ್ಮಂಗ್ ಇಬ್ರಿಗೂನು ಒಂದೇ ತರ ಬಟ್ಟೆ ತಗೊಂಡಿದ್ವಿ ಬರ್ಡೇಗೆ. ನಾವು ಹೇಗ್ ಕಾಣಿಸ್ತಿದೆ ಅಂತ ಹೇಳಿ ಇಬ್ರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ರು. ಯಾರ್ ಬರ್ಡೇ ಬಂದ್ರು ಅಷ್ಟೇ ಅವ್ರಿಬ್ರಿಗೆ ಬಟ್ಟೆ ತೆಗಿಯೋದ್ ಮಾತ್ರ ಮಿಸ್ ಆಗಲ್ಲ ನಮ್ಗೆ. ಹಾಗಾಗಿ ಅಂಡ್ ಅವ್ರವ್ರೆ ಕೇಕ್ ಕಟ್ ಮಾಡ್ಕೊಂಡು ತಿಂತಾ ಇದ್ರು ನಮ್ಗಿಂತ ಜಾಸ್ತಿ. ಬಿಕಾಸ್ ಅವನಿಗೆ ಅಷ್ಟೊಂದ್ ಇಷ್ಟ ಅಣ್ಣ ತಮ್ಮ ಇಬ್ರುನು. ಆಮೇಲೆ ನಾವೇ ಫಸ್ಟ್ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಇಬ್ರಿಗೂ ತಿನ್ಸಿದ್ವಿ. ಯಾವಾಗ್ಲೂ ಅವ್ರಿಬ್ರು ಹೀಗೆ ಖುಷಿಯಾಗಿದ್ರೆ ನಮಗೂ ಅದೇ ಖುಷಿನೇ. ಚಿರು ಅಂತೂ ಕೇಕ್ ಯಾವಾಗ ಬಾಯಿಗೆ ಇಕ್ತಾರೋ ಅಂತ ಕಾಯ್ತಾ ಇದ್ದ. ಅದಕ್ಕೆ ನಾನು ಇವ್ನಿಗೆ ಇಕ್ತೀನಿ, ನೀನು ಅವನಿಗೆ ಇಕ್ಕು ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ನಾನು. ಅಂಡ್ ಇಬ್ರಿಗೂನು ಕೇಕ್ ಎಲ್ಲ ತಿನ್ಸ್ಬಿಟ್ಟು ಫೋಟೋ ಹಿಡ್ಸ್ಕೊಳ್ಳೋಷ್ಟ್ರಲ್ಲಿ ಸಾಕಾಗೋಯ್ತು. ಅವ್ರು ಸರಿಯಾಗಿ ನೋಡ್ತಾನೆ ಇಲ್ಲ, ಕೇಕ್ ಕಡೆನೆ ನೋಡ್ತಾ ಇದ್ರು. ನಮ್ ಬುಜ್ಜಿ ಬೇಬಿ ಅಂತೂ ಕೈಯಲ್ಲಿ ಎತ್ಕೊಂಡ್ ತಿಂತಾ ಇದ್ದ. ನಮ್ಮ ಹಸ್ಬೆಂಡಿಗೆ ಫೋಟೋಗೆ ಎತ್ಕೊಳ್ರಿ ಅಂದ್ರೆ ನೋಡಿ ಹೆಂಗ್ ಇಟ್ಕೊಂಡಿದ್ದಾರೆ. ಫೈನಲಿ ಹೇಗೋ ಇಬ್ರು ಹತ್ರನೂ ಸಾಹಸ ಮಾಡಿ ಒಂದ್ ಫೋಟೋ ಏನೋ ಇಡ್ಸ್ಕೊಂಡ್ವಿ ಅಷ್ಟೇ. ಅದಾದ್ಮೇಲೆ ಬಂದಿರೋರೆಲ್ಲ ಫೋಟೋಸ್ ಎಲ್ಲ ಇಡ್ಸ್ಕೊಂತಾ ಇದ್ರು. ಇದು ನಮ್ಮ ಹಸ್ಬೆಂಡ್ ಇದಾರಲ್ಲ, ಅವ್ರ ದೊಡ್ಡಮ್ಮ ಮತ್ತೆ ಅವ್ರ ದೊಡ್ಡಪ್ಪ ಅವರು ಕೂಡ ಬಂದಿದ್ರು. ಸೊ ಎಲ್ಲಾರ್ಗುನು ಫೋಟೋಸ್ ಎಲ್ಲ ಇಡ್ಸ್ಕೊಂಡು ಮತ್ತೆ ಕೇಕ್ ಎಲ್ಲ ತಿನ್ನಿಸ್ತಾ ಇದ್ವಿ. ಅಂಡ್
ತುಂಬ ಜನಕ್ಕೆ ಯಾರಿಗೂ ಕರೆದಿಲ್ಲ, ಅಕ್ಕಪಕ್ಕದಲ್ಲಿರೋರಿಗೆ ಕರೆದಿದ್ವಿ ಅಷ್ಟೇ. ಆಮೇಲೆ ಅಮ್ಮನೂ ಎಲ್ಲರೂ ಫೋಟೋಸ್ ಎಲ್ಲ ಇಡ್ಸ್ಕೊಂಡ್ರು. ಅದಲ್ಲಾದ್ಮೇಲೆ ಚಿರು ಫ್ರೆಂಡ್ ಕೂಡ ಬಂದಿದ್ದ. ಅವನಿಗೆ ಇವನಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ್ಲೂ ಎಲ್ಲದರಲ್ಲೂ ಅವನ ಜೊತೆ ಶೇರ್ ಮಾಡ್ಕೊಳ್ಳೋದು, ಆಟ ಆಡೋದು ತುಂಬಾ ಇಷ್ಟ ಆಗತ್ತೆ ಅವನಿಗೆ. ಹಾಗಾಗಿ ಅವನು ಕೂಡ ಕರೆದಿದ್ವಾ. ಎಲ್ಲಾರು ಬಂದ್ಮೇಲೆ ಎಲ್ಲಾರ್ಗು ಕೇಕ್ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಿಂತಿದ್ವಿ. ಹಾಗೆ ಅಕ್ಕಪಕ್ಕದ ಜನಕ್ಕೂ ಕರೆದಿದ್ವಲ್ಲ, ಅವರು ಕೂಡ ಒಬ್ಬೊಬ್ರೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಬಂದವರಿಗೆಲ್ಲ ಅರಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕೇಕ್ ಎಲ್ಲ ಕೊಟ್ಟು ಹಾಗೆ ಊಟ ಮಾಡ್ಕೊಂಡು ಹೋಗಿ ಅಂತಾನು ಹೇಳಿದ್ವಿ. ಕೆಲವೊಬ್ರು ಮಾಡಿದ್ರು, ಕೆಲವೊಬ್ರು ಮಾಡಿಲ್ಲ ಅಷ್ಟೇ. ಅದಾದ್ಮೇಲೆ ಒಬ್ಬೊಬ್ರೆ ಅವ್ರ ಫ್ರೆಂಡ್ಸ್ಗಳೆಲ್ಲ ಬರ್ತಾ ಇದ್ರು. ಸೊ ಸರಿ ಅಂತ ಹೇಳ್ಬಿಟ್ಟು ಒಬ್ಬೊಬ್ರನ್ನೇ ನಿಲ್ಸಿ ಫೋಟೋಸ್ ಎಲ್ಲ ಇಡ್ಸ್ಕೊಂತಾ ಇದ್ವಿ ನಾವು. ಅಂಡ್ ಬುಜ್ಜಿ ಬೇಬಿ ಅಂತೂ ನೋಡಿ ಕೇಕ್ ಮೇಲೆ ಕಣ್ಣು, ಅವನಿಗೆ ಕೇಕ್ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇದ್ದಿಲ್ಲ. ಅಂಡ್ ಇನ್ನೊಂದೇನಂದ್ರೆ ಬುಜ್ಜಿ ಬೇಬಿನ ಹೇಗಾದ್ರೂ ಸಂಭಾಳಿಸ್ಬಿಟ್ಟು, ಬಟ್ ಚಿರುನ ಹಾಗಲ್ಲ. ಬುಜ್ಜಿ ಬೇಬಿ ನಾವ್ ಹೇಳಿದ್ ಮಾತು ಕೇಳ್ಕೊಂಡು ನೀಟಾಗಿ ಪೋಸ್ ಕೊಡ್ತಾರೆ, ಬಟ್ ಚಿರು ಹಾಗಲ್ಲ. ಅವನಿಗೆ ಬೇಕು ಅಂದಿದ್ ಬೇಕು, ಹಠ ಮಾಡೋದು ಜಾಸ್ತಿ. ಸೊ ಹೆಂಗೋ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗೀತು, ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಎಲ್ಲಾರು ಬಂದಿದ್ರಲ್ಲ, ಸ್ವಲ್ಪ ಹೊತ್ತು ಎಲ್ಲಾರ ಹತ್ರನೂ ಮಾತಾಡ್ಕೊಂಡು ನಿಂತ್ಕೊಂಡು ಹಾಗೆ ಅವನಿಗೆ 5 ನಂಬರ್ ಇಡ್ಸಿ ಈ ತರ ಫೋಟೋ ಶೂಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹಾಗೆ ಎಲ್ಲ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅದೊಂದು. ಹಾಗಾಗಿ ಹಾಗೆ ತಗೊಂಡ್ ಬಂದಿದ್ವಲ್ಲ, ಅಲ್ಲಿ ನಿಲ್ಸ್ಕೊಂಡು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿಸ್ತಾ ಇದ್ವಿ ಅಷ್ಟೇ. ಅಂಡ್ ಫೈನಲಿ ಚಿರುದು 5th ಇಯರ್ ಬರ್ಡೇ ಸೂಪರ್ ಆಗಿ ಸೆಲೆಬ್ರೇಷನ್ ಮಾಡ್ಬಿಟ್ವಿ ನಾವು. ಸಖತ್ತಾಗಿತ್ತು. ನಾವು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀವಿ. ತುಂಬಾ ಜನ ವಿಶ್ ಮಾಡಿದ್ರಿ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕಲ್ಲೆಲ್ಲ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಚಿರು ನೀನು ಥ್ಯಾಂಕ್ಸ್ ಹೇಳ್ಬಿಡು. ಸೊ ಬಲ್ಲೂ ನೋಡ್ದು ಥ್ಯಾಂಕ್ಸ್ ಹೇಳ್ಬಿಟ್ಟ. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಆ್ಯಂಡ್ ಈ ವಿಡಿಯೋ ನೀವು ಕೂಡ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.